ಅದು ನಮಗೆ ಗೊತ್ತಿಲ್ಲ. ಬಟ್ ನಾವು ಹೋದ ತಕ್ಷಣ ನಂಜೇಗೌಡರು SP ಆಫೀಸಿಗೆ ಬಂದು ಚರ್ಚೆ ಮಾಡಿ ಹೋಗಿದ್ದಾರೆ. ಅವರ MD ಜೊತೆ ಕರ್ಕೊಂಡ್ ಬಂದಿದ್ದಾರೆ. SP ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಅದ್ರ ಅವಶ್ಯಕತೆ ಏನಿತ್ತು ನಮಗೆ ಗೊತ್ತಿಲ್ಲ. ತಾವು ಕೇಳಿ ಏನಾದ್ರು ಉತ್ತರ ಕೊಡ್ತಾರಾ ಅಂತ. ನಮ್ದೇನು ಅಭ್ಯಂತರ ಇಲ್ಲ. ತಾವು ಕೇಳಿದ್ರೆ ಏನಾರು ಹೇಳ್ತಾರೆ ಏನಕ್ಕೆ ಹೋಗಿದ್ದೆ ಅಂತ. ಅವ್ರು ಹೋಗ್ಬಾರ್ದು ಅಂತ ಏನಿಲ್ಲ. ಬಟ್ ಇದೇ ಸಂದರ್ಭದಲ್ಲಿ ನಾನು ನಮ್ಮ ನಾಗರಾಜ್ ಅವರು ಕಂಪ್ಲೇಂಟ್ ಕೊಟ್ಟು ಹೊರಗೆ ಬಂದ ತಕ್ಷಣ 10 ನಿಮಿಷದೊಳಗಡೆ SP ಅವ್ರನ್ನ ಸಂಪರ್ಕ ಮಾಡಿದ್ದಾರೆ. ಯಾರು ಮಾಡ್ಕೊಂಡ್ರು ನಮ್ಗೆ ಮಾಹಿತಿ ಇಲ್ಲ. ಬಟ್ ವಿಚಾರಣೆ ಇನ್ನು ಅವ್ರ ಹತ್ರ ನಾವು ದಾಖಲಾತಿನ PI ಕೋಲಾರ ಅಂತ ಹೇಳಿ ನೋಡಿ ಬರ್ದಿದ್ದಾರೆ. SP ಮೇಡಮ್ PI ಕೋಲಾರ್ ಟೌನ್ ಫಾರ್ ಇನ್ವೆಸ್ಟಿಗೇಟ್ ಅಂಡ್ ರಿಪೋರ್ಟ್ 12/5/2026. ಇನ್ವೆಸ್ಟಿಗೇಷನ್ ಏನಾದ್ರು ರಿಪೋರ್ಟ್ ಇರ್ಬೇಕಲ್ವಾ. ಅವರೇನು ತನಿಖಾಧಿಕಾರಿ ಎಲ್ಲ SP ಅವರು. ಬಂದಿದ್ದು ಕೋಮುಲಲ್ಲೇ ಇದ್ರಂತೆ, ಬಂದಿದ್ದಾರೆ. ನಾವು ಅದೇ ಇದೇ ವಿಚಾರಕ್ಕೆ ಇದೆ ಅಂತ ನಮ್ಗೆ ಬಲ್ಲ ಮೂಲಗಳಿಂದ ಮಾಹಿತಿ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022523255ಕ್ಕೆ ಇಂದೇ ಕರೆ ಮಾಡಿ. ಇಲ್ಲ, ನಾವು ಹೋಗಿದ್ದೆ ಇಬ್ರು. ನಾವಿಬ್ರೇ ಹೋಗಿದ್ದು. ಅದು ನಾವಿಬ್ರು ಹೇಳಲೇ ಇಲ್ಲಲ್ಲ. ಅದು ನಾವಿಬ್ರು ಹೇಳಿಲ್ಲಲ್ಲ. ಅವ್ರಿಗೆ ಯಾರು ಹೇಳಿದಾರೋ ಗೊತ್ತಿಲ್ಲ. ಬಟ್ ಅವ್ರು ಹೋಗಿದ್ದಾರೆ ಅಂತ ಮಾಹಿತಿ. ತಾವು ಕೇಳಿ. ಬೇರೆ ಏನಾರು ರೀಸನ್ಗೆ ಹೋಗಿ ನಮ್ದೇನು ಅಭ್ಯಂತರ ಇಲ್ಲ. ಅವ್ರು ಹೋಗ್ಬಾರ್ದು ಅಂತ ನಾವೇನು ಹೇಳಿಲ್ಲ. ಅವರು ಜನಪ್ರತಿನಿಧಿ ಇದ್ದಾರೆ, ಅವ್ರಿಗೆ ಹಕ್ಕಿದೆ. ಯಾವಾಗ ಬೇಕಾದರೂ ಯಾವುದೇ ಕಚೇರಿಗೆ ವಿಸಿಟ್ ಮಾಡ್ಬೋದು. ಹೋಗ್ಬೇಡಿ ಅಂತ ನಾವು ಹೇಳಿಲ್ಲ. ಬಟ್ ಇದೇ ವಿಚಾರಕ್ಕೆ ಹೋಗಿದ್ದಾರೆ ಅಂತ ನಮ್ಗೆ ಇಲ್ಲ. ನಮ್ಮ ಅಸಂಪ್ಷನ್ SP ಅವರು FIR ಮಾಡಕ್ ಆಗಲ್ಲ. ಸ್ಟೇಷನ್ಗೆ ಹೇಳ್ಬೇಕು ಮಾಡಕ್ಕೆ. SP ಅವ್ರಿಗೆ FIR ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸ್ಟೇಷನ್ನೇ ಮಾಡಬೇಕು. ಆ ಸ್ಟೇಷನ್ಗೆ ಬರ್ದಿದ್ದಾರೆ. ಕೊಟ್ಟಿದ್ವಿ ನಾವು ದಾಖಲೆ. ಏನಾದರೂ ಹೆಚ್ಚಿನ ದಾಖಲೆ ಬೇಕು ಅಂದ್ರೆ ಅಲ್ಲೇ ಕೇಳಿದ್ರೆ ಕೊಡ್ತಿದ್ವಿ ನಾವು. ಇನ್ನೂ ಸಾಲದಪ್ಪ ನನಗೆ ಇದನ್ನ FIR ಮಾಡಕ್ಕೆ. ಈ ಕಂಪ್ಲೇಂಟ್ ನೋಡಿ, ಇದು ಕಾಗ್ನಿಸಬಲ್ ಇದೆಯಾ ಇಲ್ವಾ? ಇದೇ ತರ ಕಂಪ್ಲೇಂಟು ಸಾರ್ವಜನಿಕರು ಯಾರಾದರೂ ಕೊಟ್ಟಿದ್ದಿದ್ರೆ ಬಿಡ್ತಿದ್ರ ಪೊಲೀಸರು? ಎಲ್ಲ ಕಂಪ್ಲೇಂಟು ಹಿಂಗೆ ಮಾಡ್ತಾರ? ರಿಪೋರ್ಟ್ ಮಾಡಿ ನನಗೆ ಅಂತ. ಇದು ಇದು ಕ್ರಿಮಿನಲ್ ಕೇಸ್. ಇದು ಯಾವುದೇ ಸಕ್ಷಮ ಪ್ರಾಧಿಕಾರದ ಪರ್ಮಿಷನ್ನು ಅವಶ್ಯಕತೆ ಇಲ್ಲ ಶಾಸಕರ ಮೇಲೆ ದೂರು ಮಾಡಲಿಕ್ಕೆ. ಅವಕಾಶ ಇದೆ FIR ಮಾಡಲಿಕ್ಕೆ. ಅದ್ಬಿಟ್ಟು ರಿಪೋರ್ಟ್ ಮಾಡ್ತೀನಿ, ರಿಪೋರ್ಟ್ ಕೊಡಿ. ಏನು ರಿಪೋರ್ಟ್ ಬೇಕು ನಿಮಗೆ? ಸಾಕ್ಷಿ ಇದೆ, ನಕಲು ಮಾಡಿರೋ ಪ್ರತಿ ಇದೆ. ಆಯ್ತು, ಈ ನಕಲು, ಈ ದಾಖಲೆ ಸುಳ್ಳು ಅಂತಂದ್ರೆ ಈ ದಾಖಲೆ ಕೊಟ್ಟಿರೋಂಥದ್ದು ಮಾನ್ಯ ಲೋಕಾಯುಕ್ತರು ಫೋನ್ ಮಾಡಿ ಕೇಳ್ಕೊಳ್ಳಿ. ನೀವೇನಾದರೂ ಕೊಟ್ಟಿದ್ದೀರಾ ಇಲ್ಲ, ನಾಗರಾಜ್ ಅವರು ಏನಾದ್ರು ಡೂಪ್ಲಿಕೇಟ್ ಮಾಡ್ಕೊಂಬಂದು ಕೊಟ್ಟಿದ್ದಾರಾ ಅಂತ ಗೊತ್ತಾಗುತ್ತಲ್ಲ. ಏನು ದೂರ ಏನಿಲ್ಲಲ್ಲ. ಒಂದು ಫೋನ್ ಕರೆ ಇಲ್ಲ, ಒಂದು ಪತ್ರ ಬರೀರಿ. ಸೀರಿಯಸ್ ಇಲ್ವಾ? 75 ಜನ ಅರ್ಹ ಅಭ್ಯರ್ಥಿಗಳಿಗೆ ಸಿಗ್ಬೇಕಾಗಿರೋಂಥ ಹುದ್ದೆನ ದುಡ್ಡಿಗೆ ಮಾರಾಟ ಮಾಡ್ಕೋತೀರಿ. ಪೊಲೀಸರಿಗೆ ಏನು ಅನ್ಸಲ್ವಾ? ಅವ್ರ ಮಕ್ಕಳು ಓದಿರಲ್ವಾ? ಅವ್ರ ಮಕ್ಕಳು ಓದಲ್ವಾ? ಬರ್ದಿರಲ್ವಾ? ಇದು ಸೂಕ್ಷ್ಮ ಇದೆಯಾ ಇಲ್ವಾ ಹೇಳಿ ಸರ್. 75 ಜನ ಹುದ್ದೆ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲೆಲ್ಲಿಂದನೂ ಬಂದು ಪರೀಕ್ಷೆ ಬರೆದು ಕಷ್ಟಪಟ್ಕೊಂಡು ಹೋಗಿರ್ತಾರೆ. ಇವರು ಮಾಕ್ರಿ ಎಕ್ಸಾಮ್ ಮಾಡ್ತಾರೆ. ಆಲ್ರೆಡಿ ರಿಜಿಸ್ಟರ್ ಇದು ಲಿಸ್ಟ್ ತಯಾರು ಮಾಡ್ಕೊಂಡಿರ್ತಾರೆ ಎಕ್ಸಾಮ್ಗಿಂತಲೂ ಮುಂಚೆನೆ. ಮತ್ತೆ ಎಕ್ಸಾಮ್ ಯಾಕೆ ಮಾಡಿಸಿದ್ರಿ? ಯಾವುದಾದ್ರೂ ಒಂದು ರೆಸಲ್ಯೂಷನ್ ಮಾಡಿಸ್ಕೊಂಡು ಹಂಗೆ ಮಾಡ್ಕೊಂಡಿದ್ರೆ ಪಾಪ ಜನರ ಸಮಯ ಉಳಿತಿರ್ಲಿಲ್ವಾ?